ಮಾರ್ನಿಂಗ್ ಮೈ ಕಿಂಗ್ಸ್, ವೆಲ್ಕಮ್ ಟು ಡೇ 3 ಇನ್ 150 ಡೇಸ್ ಹಾರ್ಡ್. ಅಗ್ಲಿ ಆಗಿರೋ ಬಾಡಿನ ನೋಡಿ ಸಕ್ಕದಾಗಿ ವರ್ಕೌಟ್ ಮಾಡಬೇಕಂತ ಫ್ರೆಶ್ ಆಗಿ ರೆಡಿ ಆದೆ. ಹಾಟ್ ವಾಟರ್ ವಿತ್ ಲೆಮನ್ ಜ್ಯೂಸ್ ಕುಡಿದು ಜಿಮ್ಮಿಗೆ ಹೋಗಿ ಲೋಯರ್ ಬಾಡಿನ ಚೆಚ್ಚೋಣ ಅಂತ ಡಿಸೈಡ್ ಆಗೋದೆ. ಲೆಗ್ ವರ್ಕೌಟ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿಮಗೆಲ್ಲ? ಅಪ್ಪರ್ ಬಾಡಿ ಏನೇ ಮಜವಾಗಿದ್ರು ನಿಮ್ಮ ಲೆಗ್ ವೀಕ್ ಆಗಿದ್ರೆ ಮುಗ್ದೋಯ್ತು. ಮನೆಗೆ ಬೇಸ್ ಎಷ್ಟು ಇಂಪಾರ್ಟೆಂಟೋ ನಿಮ್ಮ ಬಾಡಿಗೆ ಲೆಗ್ಸ್ ಅಷ್ಟೇ ಇಂಪಾರ್ಟೆಂಟ್. ಅದರಲ್ಲೂ ನನ್ನ ಪ್ರಕಾರ ಒಬ್ಬ ಗಂಡಸಿಗೆ ಅಲಂಕಾರನೇ ಬಲಿಷ್ಠವಾದ ತೊಡೆಗಳು ಮತ್ತು ಕಾಲುಗಳು. ನಿಮ್ಮ ಇಡೀ ದೇಹದ ತೂಕನ ಹೊರೋ ಕಾಲುಗಳನ್ನ ಬಲವಾಗಿ ಹಿಡ್ಕೊಳ್ಳಿ. ಇವಾಗಿನ ಯೂತ್ಸು ಬರೀ ಅಪ್ಪರ್ ಬಾಡಿಗೆ ಫೋಕಸ್ ಮಾಡ್ತಾರೆ. ಒಂದು ಸರಿ ಲೋಯರ್ ಮಸಲ್ನ ಬಿಲ್ಡ್ ಮಾಡಿ ನೋಡ್ರಿ, ಅದರಲ್ಲಿ ಸಿಗೋ ಫೀಲೇ ಬೇರೆ. ಮಂಡೆಯಿಂದ ಫ್ರೈಡೆ ತನಕ ಚೆಸ್ಟ್, ಬೈಸಿಪ್ಸ್, ಟ್ರೈಸಿಪ್ಸ್, ಬ್ಯಾಕ್, ಶೋಲ್ಡ್ರ್ ಅಂತ ಎಲ್ಲ ಮಸಲ್ಗೂ ವರ್ಕೌಟ್ ಮಾಡ್ತೀರಾ. ಲಾಸ್ಟ್ ಡೇ ಲೆಗ್ ಡೇ ಅಂತ ಚಕ್ಕರ್ ಹೊಡಿತೀರಾ. ಯಾರೆಲ್ಲ ಲೆಗ್ ಮಸಲ್ನ ರಗಡ್ಡಾಗಿ ಹಿಡ್ಕೊಂಡಿದ್ದೀರೋ ಅವರೆಲ್ರಿಗೂ ಕಿಂಗ್ಸ್ ಮ್ಯಾನ್ ಕಡೆಯಿಂದ ಇವತ್ತು ನನ್ನ ಲೆಗ್ಸು ಫುಲ್ ಪಂಪ್ ಆಯಿತು. ಅಬ್ಡಮನ್ ಕ್ರಂಚಸ್ ಹೊಡೆದು ಇವತ್ತಿನ ವರ್ಕೌಟ್ ಮುಗಿಸ್ಬಿಡೋಣ. ಪೋಸ್ಟ್ ವರ್ಕೌಟ್ ಮೀಲ್ ಆಗಿ ಡೈಲಿ ವೆರೈಟಿ ಬೇಕಂತ ಏನಿಲ್ಲ. ಒಂದೇ ಥರ ಮೀಲ್ನ ವರ್ಷ ಪೂರ್ತಿ ತಿಂತೀನಿ ನಾನು, ನನಗೇನು ಪ್ರಾಬ್ಲಮ್ ಇಲ್ಲ. ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್. ಸಿ ಯು ಮೈ ಕಿಂಗ್ಸ್.